ವಾಪಸ್ ಬರೋಣ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ವಿದ್ಯಮಾನಗಳು ಹಾಗೆ ಬೆಳವಣಿಗೆಗಳ ಕಡೆಗೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದ ಗಲಭೆ. ಈ ಗಲಭೆಯನ್ನ ಆಕಸ್ಮಿಕ ಸಣ್ಣ ಘಟನೆ ಅಂತ ಹೇಳಿಬಿಟ್ಟಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಬಿಡ್ತಾ ರಾಜ್ಯ ಸರ್ಕಾರ, ಅದರಲ್ಲೂ ಗೃಹ ಇಲಾಖೆ. ನಾಗಮಂಗಲದಲ್ಲಾದ ಘಟನೆಯನ್ನ ಸಣ್ಣ ವಿಚಾರ ಅಂತ ಹೇಳಿದ್ದ ಸಚಿವರು ಇದೀಗ ಕಣ್ತೆರೆದು ನೋಡಲೇಬೇಕಾದ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ, ಈ ಗಲಭೆ ಯಾವ ರೀತಿ ಪ್ರೀ ಪ್ಲಾನ್ಡ್ ಆಗಿ ನಡೆದಿರಬಹುದು ಅನ್ನೋದಕ್ಕೆ ಸಿಕ್ಕ ಸಾಕ್ಷ್ಯಗಳನ್ನ ಒಂದೊಂದಾಗೆ ರಾಜ್ಯದ ಜನರ ಮುಂದೆ, ಸರ್ಕಾರದ ಮುಂದೆ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದೆ. ಪ್ರಮುಖವಾಗಿ 3 ದೃಶ್ಯಗಳು. ಇದು ಪರಮೇಶ್ವರ್ ಅವರು ಹೇಳ್ದಾಗೆ ಆಕಸ್ಮಿಕವಾಗಿ ನಡೆದ ಸಣ್ಣ ಘಟನೆ ಅಲ್ಲ ಅನ್ನೋದಕ್ಕೆ ಸಾಕ್ಷ್ಯವಾಗ್ತಾ ಇರುವ 3 ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದು, ಅಂಗಡಿಗೆ ಬೆಂಕಿಯನ್ನು ಹಚ್ಚುವ ಮುನ್ನ ಅಲ್ಲಿದ್ದ ಸಿಸಿ ಕ್ಯಾಮ್ರಾವನ್ನ ಪೀಸ್ ಮಾಡಿದ್ದಾರೆ ಕಿಡಿಗೇಡಿಗಳು. ಇದು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಾಗಿದ್ದಿದ್ರೆ ಇವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್, ಅಂದ್ರೆ ಈ ರೀತಿಯ ಸಮಾಜಘಾತಕ ಕೃತ್ಯಗಳನ್ನ ಮಾಡಿ ಅಭ್ಯಾಸ ಇಲ್ಲದವರು ಇದೇ ಪ್ರಥಮ ಬಾರಿಗೆ ಅಯ್ಯೋ ನಮ್ಮ ಮಸೀದಿ ಮುಂದೆ ಕಲ್ಲು ಹೊಡೆದು ಬಿಟ್ರು, ನಮ್ಮ ಮಸೀದಿ ಮುಂದೆ ಜೈ ಶ್ರೀರಾಮ್ ಅಂದ್ಬಿಟ್ರು ಅನ್ನೋ ಕಾರಣಕ್ಕೆ ಭಾವೋದ್ವೇಗಕ್ಕೆ ಒಳಗಾಗಿ ನಂತರದಲ್ಲಿ ಅಟ್ಯಾಕ್ ಮಾಡಿದವರಾದ್ರೆ, ಇಲ್ಲೊಂದು ಸಿಸಿ ಕ್ಯಾಮ್ರಾ ಇರುತ್ತೆ, ಅದರಲ್ಲಿ ನಾವು ಸೆರೆ ಸಿಕ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದನ್ನ ಡ್ಯಾಮೇಜ್ ಮಾಡೋಣ, ನಂತರದಲ್ಲಿ ಹೋಗಿ ಬೆಂಕಿ ಹಚ್ಚೋಣ ಅಂತ ಹೇಳುವಷ್ಟು ಗಮನ ಇರುತ್ತಾ ಅವರಿಗೆ. ಇದು ಪ್ರೀ ಪ್ಲಾನ್ಡ್ ಅಲ್ವಾ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ. ಮತ್ತೊಂದು ಕಡೆಯಲ್ಲಿ ಅಂಗಲಾಚ್ತಾ ಇದ್ದಾರೆ ಪೊಲೀಸರ ಮುಂದೆ. 30 ಲಕ್ಷ ಬಂಡವಾಳ ಮೊನ್ನೆ ಹಾಕಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ, ಹೋಗಿ ಕಾಪಾಡಿ ಅಂತಂದ್ರೆ ಪೊಲೀಸರು ನಿಸ್ಸಹಾಯಕರಾಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅನ್ನಬಾರ್ದ? ಇದನ್ನ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು. ಮತ್ತೊಂದು ಕಡೆಯಲ್ಲಿ ಅಂಗಡಿಯ ಮುಂದೆ ಪೆಟ್ರೋಲ್ ಬಾಂಬ್, ಬಾಂಗ್ಲಾದೇಶ, PFI ಲಿಂಕ್, ಈ ರೀತಿಯ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಇಂಥ ಘಟನೆಯನ್ನ ಸಣ್ಣ ಘಟನೆ ಅಂದ್ಬಿಟ್ರು ಪರಮೇಶ್ವರ್ ಅವರು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ 3 ದೃಶ್ಯಗಳನ್ನ ಗಮನಿಸಿದ ನಂತರದಲ್ಲೂ ಕೂಡ ಇದನ್ನ ಸಣ್ಣ ಘಟನೆ ಅಂತ ಕರೀತಾರ? ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಅಂತ ಹೇಳಿ ಈ ನಾಗಮಂಗಲದ ಗಲಭೆ ವಿಚಾರವನ್ನ ನಿಜಕ್ಕೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ರಾಜ್ಯ ಸರ್ಕಾರ? ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದಿಡ್ತಾ ಇದೆ. ಕೇವಲ ಜನರ ಮುಂದಿಡುವ ಪ್ರಶ್ನೆ ಮಾತ್ರವಲ್ಲ, ನೇರವಾಗಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೇಳಲೇಬೇಕಾದ ಕೆಲ ಪ್ರಶ್ನೆಗಳು ಈ ರೀತಿ. ನಾಗಮಂಗಲ ಗಲಭೆಯನ್ನ ಸಣ್ಣ ಘಟನೆ ಅಂದಿದ್ದು ಯಾಕೆ? ಯಾರು ಹೇಳಿದ್ರು ನಿಮ್ಗೆ ಅದೊಂದು ಸಣ್ಣ ಘಟನೆ ಅಂತ ಹೇಳಿ? ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕ ಯಾರನ್ನು ಓಲೈಕೆ ಮಾಡ್ಕೊಳ್ಳೋಕೆ ಹೊರಟಿದ್ರು ಪರಮೇಶ್ವರ್ ಅವರು? ಪ್ರಶ್ನೆ ಇದೆ. ಸಿಸಿ ಕ್ಯಾಮ್ರಾ ಒಡೆಯೋದು, ಬೆಂಕಿ ಹಚ್ಚೋದು, ಇವೆಲ್ಲವೂ ಕೂಡ ಆಕಸ್ಮಿಕವಾಗಿ ಆಗ್ಲಿಕ್ಕೆ ಸಾಧ್ಯನಾ? ಸಿಸಿ ಕ್ಯಾಮ್ರಾ ಅಲ್ಲಿರುತ್ತೆ, ಅದ್ರಲ್ಲಿ ನಾವು ಸೆರೆ ಆಗಬಾರ್ದು, ಸೆರೆ ಸಿಕ್ಕಿದ್ರೆ ನಾಳೆ ದಿನ ಕಾಂಪ್ಲಿಕೇಶನ್ ಆಗುತ್ತೆ. ಈ ರೀತಿಯ ಕೃತ್ಯಗಳನ್ನ ಮಾಡಿ ಅಭ್ಯಾಸ ಇಲ್ದವ್ರು ಮಾಡೋಕ್ಕಾಗತ್ತಾ? ಅಭ್ಯಾಸ ಇರೋರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಅಂತ ಕರೀಲಿಕ್ಕೆ ಸಾಧ್ಯ ಆಗತ್ತಾ? ಪರಮೇಶ್ವರ್ ಉತ್ತರ ಕೊಡಬೇಕು. ಪೆಟ್ರೋಲ್ ಬಾಂಬ್ ಎಸೆಯೋದು ನಿಮ್ಮ ಪ್ರಕಾರ ಕ್ರೈಮ್ ಅಲ್ವಾ? ಆಕಸ್ಮಿಕ ಘಟನೆನಾ? ನಾವು ಆ ದೃಶ್ಯದಲ್ಲಿ ಗಮನಿಸಿದ್ವಿ ಈಗಷ್ಟೇ. ಅಂಗಡಿ ಮುಂದೆ ಬಂದು ಪೆಟ್ರೋಲ್ ಬಾಂಬನ್ನು ಇಟ್ಟು ಅದನ್ನ ಸ್ಫೋಟಿಸಿದ್ದಾರೆ. ಇದು ಕ್ರೈಮ್ ಅಲ್ವಾ? ಪರಮೇಶ್ವರ್ ಅವರ ಮುಂದಿರುವ ಪ್ರಶ್ನೆ ಇದು. ಹಾಗಾದ್ರೆ ರಾಜ್ಯದಲ್ಲಿ ಇದಕ್ಕಿಂತ ದೊಡ್ಡ ಘಟನೆ ನಡಿಬೇಕಾ? ಗಲಭೆಯನ್ನ ದೊಡ್ಡ ಘಟನೆ ಅನ್ನೋದಕ್ಕೆ ಏನ್ ಮಾನದಂಡ? ಇದು ಸಣ್ಣ ಘಟನೆ ಆದ್ರೆ ದೊಡ್ಡದು ಅನ್ನೋದನ್ನ ಯಾವ್ದನ್ನ ಪರಿಗಣಿಸ್ತೀರಿ? ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಗಲಭೆ ಅಂತ ಯಾವುದನ್ನ ಕರಿತೀರಿ ಅನ್ನೋದನ್ನ ನಾವು ಗೃಹ ಸಚಿವರಿಗೆ ಪ್ರಶ್ನೆಯಾಗಿ ಕೇಳ್ತಿದ್ದೀವಿ. ಉತ್ತರ ಕೊಡ್ತಾರಾ? ಕಾದ್ ನೋಡೋಣ. ಇನ್ನು ಇಷ್ಟೆಲ್ಲ ಘಟನೆ ಆದ ನಂತರದಲ್ಲಿ ಸೋ ಲೇಟ್ ಸಚಿವರಿಗೆ ಕೊನೆಗೂ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ. ನಿಜವಾಗ್ಲೂ ಆಗಿದೆಯಾ ಅಥವಾ ಮೀಡಿಯಾ ಪ್ರೆಷರ್ ಇಂದಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಾ ಗೊತ್ತಿಲ್ಲ. ನಾಗಮಂಗಲ ಗಲಭೆ ಸಣ್ಣದ್ದು ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಈಗ ಇಲ್ಲ ಸಣ್ಣ ಘಟನೆ ಅಲ್ಲ, ಗಂಭೀರವಾದ ಘಟನೆನೇ ಅಂತ ಹೇಳಿಬಿಟ್ಟಿದ್ದಾರೆ. ಸಾಲು ಸಾಕ್ಷ್ಯಗಳು ಹೊರಬಂದ ನಂತರದಲ್ಲಿ ಸಚಿವರಿಗೆ ಈಗ ಜ್ಞಾನೋದಯ ಆಯ್ತಾ? ಈ ಹಿಂದೆ ಈ ಗಲಾಟೆ ನಡೆದ ದಿನವೇ ರಿಪಬ್ಲಿಕ್ ಕನ್ನಡ ಹಾಗೆ ಸೇರಿದಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ಪರಮೇಶ್ವರ್ ಅವರನ್ನ ಕೇಳ್ತು, ಏನ್ ಸರ್ ಹಿಂಗಾಗೋಗ್ಬಿಟ್ಟಿದೆ ನಾಗಮಂಗಲದಲ್ಲಿ, ಏನ್ ಹೇಳ್ತೀರಿ ಅಂತ ಹೇಳಿ. ಅವತ್ತೇನು ಹೇಳಿದ್ರು ಮೊದಲಿಗೆ ಕೇಳಿಸ್ಕೊಳ್ಳಿ. ಸಣ್ಣ ಘಟನೆ, ಆಕಸ್ಮಿಕ, ಪರಮೇಶ್ವರ್ ಅವರ ಆ ದಿನದ ಗಲಭೆ ನಡೆದ ದಿನದ ಹೇಳಿಕೆ ನಿಮ್ಮ ಮುಂದೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ.
ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಹಿಂಗೆ ಹೇಳಿದ್ದ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಹೆಂಗೆ ಹೇಳಿಬಿಟ್ರು ಗೊತ್ತಾ? ಅವ್ರದೇ ಹೇಳಿಕೆಗೆ ತದ್ವಿರುದ್ಧ. ಅವತ್ತು ಸಣ್ಣ ಘಟನೆ, ಇಲ್ಲ ಇವತ್ತು ದೊಡ್ಡ ಘಟನೆ ಅಂತ. ಕೇಳಿಸ್ಕೊಳ್ಳಿ ಪರಮೇಶ್ವರ್ ಅವರು ಯೂಟರ್ನ್ ಹೊಡೆದ ಹೇಳಿಕೆ ಹೆಂಗಿತ್ತು ಅಂತ ಹೇಳಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೇವೆ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ವಾಪಸ್ ಬರೋಣ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವ ವಿದ್ಯಮಾನಗಳು ಹಾಗೆ ಬೆಳವಣಿಗೆಗಳ ಕಡೆಗೆ. ಅದರಲ್ಲೂ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಾಗಮಂಗಲದಲ್ಲಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಾದ ಗಲಭೆ. ಈ ಗಲಭೆಯನ್ನ ಆಕಸ್ಮಿಕ ಸಣ್ಣ ಘಟನೆ ಅಂತ ಹೇಳಿಬಿಟ್ಟಿದ್ರು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಕಂಪ್ಲೀಟ್ ನೆಗ್ಲೆಕ್ಟ್ ಮಾಡಿಬಿಡ್ತಾ ರಾಜ್ಯ ಸರ್ಕಾರ, ಅದರಲ್ಲೂ ಗೃಹ ಇಲಾಖೆ. ನಾಗಮಂಗಲದಲ್ಲಾದ ಘಟನೆಯನ್ನ ಸಣ್ಣ ವಿಚಾರ ಅಂತ ಹೇಳಿದ್ದ ಸಚಿವರು ಇದೀಗ ಕಣ್ತೆರೆದು ನೋಡಲೇಬೇಕಾದ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ, ಈ ಗಲಭೆ ಯಾವ ರೀತಿ ಪ್ರೀ ಪ್ಲಾನ್ಡ್ ಆಗಿ ನಡೆದಿರಬಹುದು ಅನ್ನೋದಕ್ಕೆ ಸಿಕ್ಕ ಸಾಕ್ಷ್ಯಗಳನ್ನ ಒಂದೊಂದಾಗೆ ರಾಜ್ಯದ ಜನರ ಮುಂದೆ, ಸರ್ಕಾರದ ಮುಂದೆ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮುಂದೆ ತೆರೆದಿಡುವ ಪ್ರಯತ್ನ ಮಾಡ್ತಾ ಇದೆ. ಪ್ರಮುಖವಾಗಿ 3 ದೃಶ್ಯಗಳು. ಇದು ಪರಮೇಶ್ವರ್ ಅವರು ಹೇಳಿದಾಗೆ ಆಕಸ್ಮಿಕವಾಗಿ ನಡೆದ ಸಣ್ಣ ಘಟನೆ ಅಲ್ಲ ಅನ್ನೋದಕ್ಕೆ ಸಾಕ್ಷ್ಯವಾಗ್ತಾ ಇರುವ 3 ಸಾಕ್ಷ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮೊದಲನೇದು, ಅಂಗಡಿಗೆ ಬೆಂಕಿಯನ್ನು ಹಚ್ಚುವ ಮುನ್ನ ಅಲ್ಲಿದ್ದ CC ಕ್ಯಾಮ್ರಾವನ್ನ ಪೀಸ್ ಮಾಡಿದ್ದಾರೆ ಕಿಡಿಗೇಡಿಗಳು. ಇದು ಆಕ್ಷನ್ಗೆ ರಿಯಾಕ್ಷನ್ ಅನ್ನೋ ರೀತಿಯಲ್ಲಿ ಆಗಿದ್ದಿದ್ರೆ ಇವರೆಲ್ಲ ಹ್ಯಾಬಿಚುವಲ್ ಅಫೆಂಡರ್ಸ್, ಅಂದರೆ ಈ ರೀತಿಯ ಸಮಾಜಘಾತಕ ಕೃತ್ಯಗಳನ್ನು ಮಾಡಿ ಅಭ್ಯಾಸ ಇಲ್ಲದವರು. ಇದೇ ಪ್ರಥಮ ಬಾರಿಗೆ ಅಯ್ಯೋ ನಮ್ಮ ಮಸೀದಿ ಮುಂದೆ ಕಲ್ಲು ಹೊಡೆದು ಬಿಟ್ರು, ನಮ್ಮ ಮಸೀದಿ ಮುಂದೆ ಜೈ ಶ್ರೀರಾಮ್ ಅಂದುಬಿಟ್ರು ಅನ್ನೋ ಕಾರಣಕ್ಕೆ ಭಾವೋದ್ವೇಗಕ್ಕೆ ಒಳಗಾಗಿ ನಂತರದಲ್ಲಿ ಅಟ್ಯಾಕ್ ಮಾಡಿದವರಾದರೆ, ಇಲ್ಲೊಂದು CC ಕ್ಯಾಮ್ರಾ ಇರುತ್ತೆ, ಅದರಲ್ಲಿ ನಾವು ಸೆರೆ ಸಿಕ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಅದನ್ನು ಡ್ಯಾಮೇಜ್ ಮಾಡೋಣ, ನಂತರದಲ್ಲಿ ಹೋಗಿ ಬೆಂಕಿ ಹಚ್ಚೋಣ ಅಂತ ಹೇಳುವಷ್ಟು ಗಮನ ಇರುತ್ತಾ ಅವರಿಗೆ. ಇದು ಪ್ರೀ ಪ್ಲಾನ್ಡ್ ಅಲ್ವಾ ಅನ್ನೋದಕ್ಕೆ ಇದೊಂದು ಸಾಕ್ಷ್ಯ. ಮತ್ತೊಂದು ಕಡೆಯಲ್ಲಿ ಅಂಗಲಾಚ್ತಾ ಇದ್ದಾರೆ ಪೊಲೀಸರ ಮುಂದೆ. 30 ಲಕ್ಷ ಬಂಡವಾಳ ಮೊನ್ನೆ ಹಾಕಿದ್ದಾರೆ, ಸಾಲ ಸೋಲ ಮಾಡಿದ್ದಾರೆ, ಹೋಗಿ ಕಾಪಾಡಿ ಅಂತಂದ್ರೆ ಪೊಲೀಸರು ನಿಸ್ಸಹಾಯಕರಾಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅನ್ನಬಾರ್ದ? ಇದನ್ನ ಪರಮೇಶ್ವರ್ ಅವರು ಉತ್ತರ ಕೊಡಬೇಕು. ಮತ್ತೊಂದು ಕಡೆಯಲ್ಲಿ ಅಂಗಡಿಯ ಮುಂದೆ ಪೆಟ್ರೋಲ್ ಬಾಂಬ್, ಬಾಂಗ್ಲಾದೇಶ, PFI ಲಿಂಕ್, ಈ ರೀತಿಯ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಇಂಥ ಘಟನೆಯನ್ನ ಸಣ್ಣ ಘಟನೆ ಅಂದ್ಬಿಟ್ರು ಪರಮೇಶ್ವರ್ ಅವರು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ 3 ದೃಶ್ಯಗಳನ್ನ ಗಮನಿಸಿದ ನಂತರದಲ್ಲೂ ಕೂಡ ಇದನ್ನ ಸಣ್ಣ ಘಟನೆ ಅಂತ ಕರೀತಾರಾ? ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಅಂತ ಹೇಳಿ ಈ ನಾಗಮಂಗಲದ ಗಲಭೆ ವಿಚಾರವನ್ನ ನಿಜಕ್ಕೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ರಾಜ್ಯ ಸರ್ಕಾರ? ಪ್ರಶ್ನೆಯನ್ನ ರಿಪಬ್ಲಿಕ್ ಕನ್ನಡ ಜನರ ಮುಂದಿಡ್ತಾ ಇದೆ. ಕೇವಲ ಜನರ ಮುಂದಿಡುವ ಪ್ರಶ್ನೆ ಮಾತ್ರವಲ್ಲ, ನೇರವಾಗಿ ರಾಜ್ಯ ಸರ್ಕಾರಕ್ಕೆ, ಅದರಲ್ಲೂ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೇಳಲೇಬೇಕಾದ ಕೆಲ ಪ್ರಶ್ನೆಗಳು ಈ ರೀತಿ. ನಾಗಮಂಗಲ ಗಲಭೆಯನ್ನ ಸಣ್ಣ ಘಟನೆ ಅಂದಿದ್ದು ಯಾಕೆ? ಯಾರು ಹೇಳಿದ್ರು ನಿಮ್ಗೆ ಅದೊಂದು ಸಣ್ಣ ಘಟನೆ ಅಂತ ಹೇಳಿ? ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕ ಯಾರನ್ನು ಓಲೈಕೆ ಮಾಡ್ಕೊಳ್ಳೋಕೆ ಹೊರಟಿದ್ರು ಪರಮೇಶ್ವರ್ ಅವರು? ಪ್ರಶ್ನೆ ಇದೆ. CC ಕ್ಯಾಮ್ರಾ ಒಡೆಯೋದು, ಬೆಂಕಿ ಹಚ್ಚೋದು, ಇವೆಲ್ಲವೂ ಕೂಡ ಆಕಸ್ಮಿಕವಾಗಿ ಆಗ್ಲಿಕ್ಕೆ ಸಾಧ್ಯನಾ? CC ಕ್ಯಾಮ್ರಾ ಅಲ್ಲಿರುತ್ತೆ, ಅದರಲ್ಲಿ ನಾವು ಸೆರೆ ಆಗಬಾರ್ದು, ಸೆರೆ ಸಿಕ್ಕಿದ್ರೆ ನಾಳೆ ದಿನ ಕಾಂಪ್ಲಿಕೇಶನ್ ಆಗುತ್ತೆ. ಈ ರೀತಿಯ ಕೃತ್ಯಗಳನ್ನು ಮಾಡಿ ಅಭ್ಯಾಸ ಇಲ್ದವ್ರು ಮಾಡೋಕ್ಕಾಗತ್ತಾ? ಅಭ್ಯಾಸ ಇರೋರು ಈ ರೀತಿ ಕೃತ್ಯ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಸಣ್ಣ ಘಟನೆ, ಆಕಸ್ಮಿಕ ಘಟನೆ ಅಂತ ಕರೀಲಿಕ್ಕೆ ಸಾಧ್ಯ ಆಗತ್ತಾ? ಪರಮೇಶ್ವರ್ ಉತ್ತರ ಕೊಡಬೇಕು. ಪೆಟ್ರೋಲ್ ಬಾಂಬ್ ಎಸೆಯೋದು ನಿಮ್ಮ ಪ್ರಕಾರ ಕ್ರೈಮ್ ಅಲ್ವಾ? ಆಕಸ್ಮಿಕ ಘಟನೆನಾ? ನಾವು ಆ ದೃಶ್ಯದಲ್ಲಿ ಗಮನಿಸಿದ್ವಿ ಈಗಷ್ಟೇ. ಅಂಗಡಿ ಮುಂದೆ ಬಂದು ಪೆಟ್ರೋಲ್ ಬಾಂಬನ್ನು ಇಟ್ಟು ಅದನ್ನು ಸ್ಫೋಟಿಸಿದ್ದಾರೆ. ಇದು ಕ್ರೈಮ್ ಅಲ್ವಾ? ಪರಮೇಶ್ವರ್ ಅವರ ಮುಂದಿರುವ ಪ್ರಶ್ನೆ ಇದು. ಹಾಗಾದರೆ ರಾಜ್ಯದಲ್ಲಿ ಇದಕ್ಕಿಂತ ದೊಡ್ಡ ಘಟನೆ ನಡಿಬೇಕಾ? ಗಲಭೆಯನ್ನು ದೊಡ್ಡ ಘಟನೆ ಅನ್ನೋದಕ್ಕೆ
ಏನು ಮಾನದಂಡ ಇದು? ಸಣ್ಣ ಘಟನೆ ಆದರೆ ದೊಡ್ಡದು ಅನ್ನೋದನ್ನು ಯಾವುದನ್ನು ಪರಿಗಣಿಸ್ತೀರಿ? ನಿಮ್ಮ ದೃಷ್ಟಿಯಲ್ಲಿ ದೊಡ್ಡ ಗಲಭೆ ಅಂತ ಯಾವುದನ್ನು ಕರಿತೀರಿ ಅನ್ನೋದನ್ನು ನಾವು ಗೃಹ ಸಚಿವರಿಗೆ ಪ್ರಶ್ನೆಯಾಗಿ ಕೇಳ್ತಿದ್ದೀವಿ. ಉತ್ತರ ಕೊಡ್ತಾರಾ? ಕಾದ್ ನೋಡೋಣ. ಇನ್ನು ಇಷ್ಟೆಲ್ಲ ಘಟನೆ ಆದ ನಂತರದಲ್ಲಿ ಸೋ ಲೇಟ್ ಸಚಿವರಿಗೆ ಕೊನೆಗೂ ಜ್ಞಾನೋದಯ ಆದಂತೆ ಕಾಣ್ತಾ ಇದೆ. ನಿಜವಾಗ್ಲೂ ಆಗಿದೆಯಾ ಅಥವಾ ಮೀಡಿಯಾ ಪ್ರೆಷರ್ ಇಂದಾಗಿ ಈ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಿದ್ದಾರಾ ಗೊತ್ತಿಲ್ಲ. ನಾಗಮಂಗಲ ಗಲಭೆ ಸಣ್ಣದ್ದು ಅಂತ ಹೇಳಿದ್ರು ಪರಮೇಶ್ವರ್ ಅವರು. ಈಗ ಇಲ್ಲ ಸಣ್ಣ ಘಟನೆ ಅಲ್ಲ, ಗಂಭೀರವಾದ ಘಟನೆನೇ ಅಂತ ಹೇಳಿಬಿಟ್ಟಿದ್ದಾರೆ. ಸಾಲು ಸಾಕ್ಷ್ಯಗಳು ಹೊರಬಂದ ನಂತರದಲ್ಲಿ ಸಚಿವರಿಗೆ ಈಗ ಜ್ಞಾನೋದಯ ಆಯ್ತಾ? ಈ ಹಿಂದೆ ಈ ಗಲಾಟೆ ನಡೆದ ದಿನವೇ ರಿಪಬ್ಲಿಕ್ ಕನ್ನಡ ಹಾಗೆ ಸೇರಿದಂತೆ ಕನ್ನಡದ ಬಹುತೇಕ ಮಾಧ್ಯಮಗಳು ಪರಮೇಶ್ವರ್ ಅವರನ್ನ ಕೇಳ್ತು, ಏನ್ ಸರ್ ಹಿಂಗಾಗೋಗ್ಬಿಟ್ಟಿದೆ ನಾಗಮಂಗಲದಲ್ಲಿ, ಏನ್ ಹೇಳ್ತೀರಿ ಅಂತ ಹೇಳಿ. ಅವತ್ತೇನು ಹೇಳಿದ್ರು ಮೊದಲಿಗೆ ಕೇಳಿಸ್ಕೊಳ್ಳಿ. ಸಣ್ಣ ಘಟನೆ ಆಕಸ್ಮಿಕ ಪರಮೇಶ್ವರ್ ಅವರ ಆ ದಿನದ ಗಲಭೆ ನಡೆದ ದಿನದ ಹೇಳಿಕೆ ನಿಮ್ಮ ಮುಂದೆ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಆ ರೀತಿ ಘರ್ಷಣೆ ಮಾಡ್ಕೊಂಡಿದ್ದಾರೆ. ಕೋಮುಗಲಭೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಇದನ್ನು. ಇಲ್ಲ ಅದೆಲ್ಲ ಇಮಿಡಿಯೇಟಾಗಿ ಸ್ಪರ್ ಆಫ್ ದಿ ಮೂಮೆಂಟಲ್ಲಿ ಆಗಿರುವಂಥದ್ದು. ಅದಕ್ಕೆ ನಾವು ಹೆಚ್ಚು ಹಿಂಗೆ ಹೇಳಿದ್ದ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಹೆಂಗೆ ಹೇಳಿಬಿಟ್ರು ಗೊತ್ತಾ? ಅವ್ರದೇ ಹೇಳಿಕೆಗೆ ತದ್ವಿರುದ್ಧ. ಅವತ್ತು ಸಣ್ಣ ಘಟನೆ, ಇಲ್ಲ ಇವತ್ತು ದೊಡ್ಡ ಘಟನೆ ಅಂತ. ಕೇಳಿಸ್ಕೊಳ್ಳಿ ಪರಮೇಶ್ವರ್ ಅವರು ಯೂಟರ್ನ್ ಹೊಡೆದ ಹೇಳಿಕೆ ಹೆಂಗಿತ್ತು ಅಂತ ಹೇಳಿ. ಎಕ್ಸಾಮಿನ್ ಮಾಡ್ತೀವಿ, ತನಿಖೆ ಮಾಡಿ ವರದಿಯನ್ನು ತರಿಸ್ಕೊಂಡು ಅದರ ಮೇಲೆ ಏನು ತೀರ್ಮಾನ ಮಾಡಬೇಕು ಅದನ್ನು ಮಾಡ್ತೀವಿ. ಯಾರನ್ನು ಕೂಡ ನಾವು ರಕ್ಷಣೆ ಮಾಡುವಂಥದ್ದಿಲ್ಲ ಮತ್ತು ಅನವಶ್ಯಕವಾಗಿ ಯಾರನ್ನು ಕೂಡ ಶಿಕ್ಷೆ ಮಾಡುವಂಥದ್ದು ಇಲ್ಲ. ಸತ್ಯಾಂಶ ಏನಿದೆ ಅದನ್ನು ನೋಡಿ ವರದಿ ತರಿಸ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಈಗಾಗಲೇ 2 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದೇವೆ. ಇನ್ಸ್ಪೆಕ್ಟರ್ನ DYSP ಅವರನ್ನು ಸಸ್ಪೆಂಡ್ ಮಾಡಿದ್ದೇವೆ. ಮುಂದಿನ ಕ್ರಮ ವರದಿ ಬಂದ ಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ನೋಡಿ, ಮೊದಲನೇ ಕ್ಷಣದಿಂದ ಆ ಘಟನೆ ಆಗುವ ಕ್ಷಣದಿಂದನೂ ಕೂಡ ನಾವು ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಇಂಥ